ಹೊಡ್ರೋ ಇದು ಸರ್ಜಾಡ. ಸರ್ ಇಲ್ಲಿ ಏನ್ ಕೆಲಸ ಮಾಡ್ತೀರಾ ನೀವು? ನೀವು ಎಂಪ್ಲಾಯ್? ಇಲ್ಲ ಸರ್, ಬಂದು ಏನ್ ಮಾಡ್ತಿದ್ರಿ ನೀವು? ಸರ್ ನಾನು ಫೈಲ್ ಇಸ್ಕೊಂಡು ಬಂದಿದ್ದೀನಿ. ಫೈಲ್ ಎಲ್ಲಿ? ಎಂಪ್ಲಾಯ್ ಅಂದ್ರೆ ನೀವು? ಎಂಪ್ಲಾಯ್? ನೀವು ಎಂಪ್ಲಾಯ್? ಹೌದು ಸರ್. ಇಲ್ಲ ಸರ್. ಒಳಗಡೆ ಏನು ಮಾಡ್ತಿದ್ದೀರಿ? ಹೊರಗಡೆ ಇದ್ದಾವೆ. ಸರ್ ಯಾರು ನೀವು? ಸರ್ ಯಾರು ಸರ್ ನೀವು? ಹೊರಗಡೆ ನೀವ್ಯಾರು? ಎಲ್ಲ ಬರ್ತಾರ ಹೋಗ್ರೆ ಅದು ಡಿಸ್ಪೋಸ್ ಮಾಡಿ ಎಂಟ್ರಿ ಮಾಡಿಸಿ. ನೀವ್ಯಾರು? ನೀವು ಫ್ರೆಂಡು? ಯಾವ ಫ್ರೆಂಡು? ಡಾಕ್ಯುಮೆಂಟ್ ಹಾಕಿಸ್ಕೊಂಡ್ಬಂದ್ರಿ ಮತ್ತೆ? ಹಾಂ ಬಾಬಾ ಇಲ್ಲ. ನೀವ್ಯಾರು? ಏನು ಹೋಗಿದ್ದೀರ? ಎಷ್ಟೊತ್ತಿಂದ ಇದ್ದೀರ ನೀವು ಒಳಗಡೆ? ಎಷ್ಟೊತ್ತಿಂದ ಇದ್ದೀರ? ಎಂಪ್ಲಾಯ ನೀವು? ಇಲ್ಲ ಸರ್. ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ ಸರ್? ಇಲ್ಲಿ ಏನ್ ಕೆಲಸ ಮಾಡ್ತೀರಾ ನೀವು? ನೀವು ಎಂಪ್ಲಾಯ? ಇಲ್ಲ ಸರ್, ಬಂದು ಏನು ಮಾಡ್ತಿದ್ರಿ ನೀವು? ಸರ್ ನಾನು ಫೈಲ್ ಇಸ್ಕೊಂಡು ಬಂದಿದ್ದೀನಿ. ಫೈಲ್ ಎಲ್ಲಿತ್ತು? ಫೈಲು ಎಷ್ಟೊತ್ತಿಂದ ಇದ್ದೀರಿ ನೀವು ಒಳಗೆ? ನೀವು ಎಂಪ್ಲಾಯ? ಅಲ್ಲ, ಬಂದು ಸರ್. ಹಾಂ ಮತ್ತೆ ಏನು ಮಾಡ್ತಿದ್ರಿ ಒಳಗಡೆ? ನೀವು ಏನು ಮಾಡ್ತಿದ್ರಿ? ಹಾಂ ನೋಡಿ, ಎಂಪ್ಲಾಯ್ ಎಲ್ಲ ಒಳಗಡೆ ರಾಜಾರೋಷವಾಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಇವರು. ಒಬ್ಬರೇ ಅಲ್ಲ, ತೋರಿಸ್ತೀನಿ ಬನ್ನಿ. ಎಂಪ್ಲಾಯ್ ಅಂದ್ರೆ ನೀವು? ಎಂಪ್ಲಾಯ? ನೀವು ಎಂಪ್ಲಾಯ? ಹೌದು ಸರ್. ಇಲ್ಲ ಸರ್. ಒಳಗಡೆ ಏನು ಮಾಡ್ತಿದ್ರಿ? ಹೊರಗಡೆ ಇದ್ದಾವೆ. ನೀವು ಎಂಪ್ಲಾಯ? ಒಳಗಡೆ ಏನು ಮಾಡ್ತಿದ್ರಿ? ಇಲ್ಲೇನು ಕೆಲಸ ನಿಮಗೆ? ಮಾಮೂಲಿ ನಮ್ದೇನೋ ಗಾಡಿದು ಇರುತ್ತೆ ಸರ್. ಇಲ್ಲಿ ಏನು ಕೆಲಸ ಸರ್? ಗಾಡಿದೇನೋ ಅಪ್ಲಿಕೇಶನ್ ಒಳಗಡೆ ಕೊಡಬೇಕಾಯ್ತು, ಅದಕ್ಕೆ. ಯಾರಿಗೆ ಕೊಟ್ಟು? ಒಬ್ಬರಲ್ಲ ಇಬ್ಬರಲ್ಲ, ಇನ್ನೂ ತುಂಬ ಜನ ಇದ್ದಾರೆ. ಒಬ್ಬೊಬ್ಬರನ್ನೇ ತೋರಿಸ್ತೀನಿ ಬನ್ನಿ. ಸರ್ ಎಂಪ್ಲಾಯ ಸರ್ ನೀವು? ನೀವು ಎಂಪ್ಲಾಯ ಸರ್? ಬಂದು ಸರ್ ಎಂಪ್ಲಾಯ? ಒಳಗಡೆ ಏನು ಮಾಡ್ತಿದ್ದೀರಿ ಮತ್ತೆ? ಒಳಗಡೆ ಏನು ಮಾಡ್ತಿದ್ದೀರಿ? ತುಂಬಿ ತುಳುಕ್ತಾ ಇದ್ದ ಜಾಗ ಎಲ್ಲ ಖಾಲಿ. ಈಗ ಎಷ್ಟು ಜನ ಇದ್ರೋ ಎಲ್ಲರೂ ಕೂಡ ನಮ್ಮ ಕ್ಯಾಮ್ರಾ ಬತ್ತಿದ್ದಂಗೆ ಎಲ್ಲ ಕೂಡ ಇಲ್ಲಿಂದ ಓಡೋಗ್ತಿದ್ದಾರೆ. ಆಚೆ ಬರ್ತಾರೆ, ಅಲ್ಲಿ ಸಂದಿಲಿ ಈ ಸಂದಿಲಿ ಓಡೋಗ್ತಾ ಇದ್ದಾರೆ. ಒಬ್ಬರೂ ಇಲ್ಲ. ಈಗ ಇದೇ ಜಾಗದಲ್ಲಿ ಎಷ್ಟು ಜನ ಕೂತಿದ್ರು ಅನ್ನೋದು ನನ್ನ ಹತ್ರ ವೀಡಿಯೋ ಇದೆ, ನಾನು ಹಾಕ್ತೀನಿ. ಬನ್ನಿ, ಅಲ್ಲಿ ಕೆಲಸ ಮಾಡಿಸ್ತಾ ಇದ್ರಲ್ಲ ಅವ್ರನ್ನ ಕೇಳ. ಸರ್, ನಿಮ್ಮ ಡಾಕ್ಯುಮೆಂಟ್ಗಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ರಲ್ಲ, ಅವ್ರ ಎಂಪ್ಲಾಯ? ಎಲ್ಲವ್ರಿ? ನಿಮ್ಮ ಜೊತೆ ಇದ್ರಲ್ಲ ಅವಾಗ? ನಮ್ಮ ಜೊತೆನಲ್ಲ, ನಮ್ಮ ಜೊತೆ ಟೆಂಪ್ರರಿ. ಇವರು ಅಷ್ಟೇ. ಅವರು ಟೆಂಪ್ರರಿ ಎಂಪ್ಲಾಯ ಅಲ್ಲ, ಇವರು ಇದು ಆಪ್ರೇಟರು, ಕಂಪ್ಯೂಟರ್ ಟೆಕ್ನಿಷಿಯನ್ಸ್. ಇವರ ಇವ್ರು ಮೇಡಮ್ ನೋಡಿ, ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರು, ಇವ್ರ ಜೊತೆ ಇದ್ದವರು ಅವ್ರಿಗೆ ಗೊತ್ತಿಲ್ಲ, ಮೇಡಮ್ ಮಕ್ಕಳಿಗೆ ಅಂತ ಗೊತ್ತಿಲ್ಲ. ನಾವು ಪದೇ ಪದೇ RTO ಕಚೇರಿಗೆ ಏನಕ್ಕೆ ಬರ್ತಾ ಇದ್ದೀವಿ ಅಂತಂದರೆ, ಇದು ಸಾರ್ವಜನಿಕರ ಕಚೇರಿ. ಯಾರ ಮನೆ ಸೊತ್ತೇನಲ್ಲ. ಇಲ್ಲಿ ಕೆಲಸ ಮಾಡಬೇಕಾಗಿದ್ದವ್ರು ಕೆಲಸ ಮಾಡ್ತಾ ಇಲ್ಲ. ಪಕ್ಕದಲ್ಲಿ ಕೂತ್ಕೊಂಡು 100-200 ಕೈ ಚಾಚೋ ಅಂತವ್ರು ಕೂತ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಬೇಕಾಗಿದ್ದವ್ರಿಗೆ ಆ ಪರಿಜ್ಞಾನವೇ ಇಲ್ಲ. ನಾನೊಬ್ಬ ಸರ್ಕಾರಿ ನೌಕರ, ಸರ್ಕಾರಿ ಕೆಲಸ ಮಾಡಬೇಕು, ನಾನು ಸಾರ್ವಜನಿಕರ ಸೇವೆ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಆರಾಮಾಗಿ 100-200 ಇಸ್ಕೊಂಡು ಪಕ್ಕದಲ್ಲಿ ಇಸ್ಕೊಡ್ತಾ ಇರ್ತಾರೆ. ಅವ್ರು ಕೆಲಸ ಮಾಡಿಸ್ತಾ ಇರ್ತಾರೆ. ಇವರು ರಾಜಾರೋಷವಾಗಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿರ್ತಾರೆ. ಪಾಪ ಮಂಜುನಾಥ್ ಅವರಿಗೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವ್ರು ಯಾರು ಅಂತಾನೆ ಗೊತ್ತಿಲ್ವಂತೆ. 3 ದಿವಸದಿಂದ ನೋಡ್ತಾ ಇದೀವಿ ನಾವು. 3 ದಿವಸದಿಂದ ಇದ್ದಾರೆ, ಜೊತೆಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ನಾನು ಎಂಪ್ಲಾಯ್ ಅಲ್ಲ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಓಡೋಗ್ತಾರೆ. ಆ ಒಳಗಡೆ ಅಡ್ಡನೇ ಆಗಿತ್ತು ಅದೊಂಥರ. ಎಲ್ಲ ವಿಡಿಯೋ ಇದೆ ನಮ್ಮ ಹತ್ರ. ನಾವೇನು ಸಾಕ್ಷಿ ಇಲ್ದಲೇ ಬಂದ್ವಿ ಇಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಎಲ್ಲ ವಿಡಿಯೋ ಇದೆ. ಇಲ್ಲಿ ಎಷ್ಟು ಜನ ನಿಂತಿದ್ರು, ಒಳಗಡೆ ಎಷ್ಟು ಜನ ಕೂತಿದ್ರು. ಈಗ ಒಬ್ಬರು ಇಲ್ಲ, ಲೈಟ್ ಸಮೇತ ಆಫ್ ಮಾಡ್ಕೊಂಡು ಆಚೆ ಬಂದಿದ್ದಾರೆ. ಎಲ್ಲ ಕೂಡ ಕ್ಯಾಮ್ರಾ ನೋಡಿದ ತಕ್ಷಣ ಓಡೋಗ್ತಿದ್ದಾರೆ. ಪದೇ ಪದೇ ಬಂದರೆ ಹೇಳ್ತಾರೆ, ಅಯ್ಯೋ 100 ಸತಿ ಬರ್ತಾರಪ್ಪ. 100 ಸತಿ ಅಲ್ಲ, ನೀವು ತಪ್ಪು ಮಾಡಿದ್ರೆ 1000 ಸತಿನೂ ನಾವು ಬಂದೇ ಬರ್ತೇವೆ. ಅದು ನಮ್ಮ ಕೆಲಸ. ನೀವು ನಮ್ಮ ತೆರಿಗೆ ಹಣದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿ ಸಂಬಳ ತಗೊಳ್ತಾ ಇರೋರು. ನೀವು ಆ ಥರ ದುಡಿಬೇಕು ಅಂತ ಇದ್ರೆ ಆಚೆ ನೀವೆಲ್ಲರೂ ಕೆಲಸ ಮಾಡಿ.
ಈ ಥರ ನೀವು ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೊಂಡು ಕೆಲಸ ಮಾಡಿಸಿ ಅವ್ರ ಹತ್ರ ದುಡ್ಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ. ಈ RTO ಕಚೇರಿ ಏನಿದೆ ಇದು ದಲ್ಲಾಳಿಗಳ ಅಡ್ಡ ಅಂತಲೇ ಕರಿಬೋದು ಇದನ್ನ. ಯಾಕಪ್ಪ ಅಂದರೆ ಇಲ್ಲಿ ಕೆಲಸ ಮಾಡಬೇಕಾಗಿದ್ದವ್ರು ಒಬ್ಬರು ಕೂಡ ಕೆಲಸ ಮಾಡ್ತಾ ಇಲ್ಲ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸೋಂಥವ್ರೆ ತುಂಬ ಜಾಸ್ತಿ ಆಗಿದ್ದಾರೆ. ಮಂಜುನಾಥ್ ಸರ್ಗೂ ಗೊತ್ತಿಲ್ಲ, ಪಾಪ ಅಲ್ಲಿರೋ ಮೇಡಮ್ಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸೋದು ಮಾತ್ರ ಅವ್ರಿಗೆ ಹೇಳ್ತಾ ಇರ್ತಾರೆ. ಫೈಲ್ ಕೊಡೋದು ಇಸ್ಕೊಂಬರೋದೆಲ್ಲ ಇನ್ನೊಬ್ರು ಇದ್ರು ಮಾನವರು ಪ್ರಿಂಟು ಸಮೇತ ಅವರೇ ತೆಗಿತಿದ್ದಾರೆ. ಅಲ್ಲಿ ಎಲ್ಲದಕ್ಕೂ ಪ್ರೂಫ್ ಇದೆ ನಮ್ಮ ಹತ್ರ. ಸಾಕ್ಷಿ ಇಲ್ಲದೆ ನಾವೇನು ಮಾತಾಡ್ತಾ ಇಲ್ಲ. ಎಷ್ಟು ಜನ ಒಳಗಡೆ ಕೂತಿದ್ರು, ಎಷ್ಟು ಜನ ಇದ್ರು, ಎಲ್ಲ ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ. ಸಾಕ್ಷಿ ಸಮೇತ ಆಗ್ತಾ ಇದೀವಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಳ್ತಾ ಇದ್ದೀರಾ, ಸಾರ್ವಜನಿಕರಿಗೆ ಸೇವೆಯನ್ನು ಮಾಡಿ. ಆದರೆ ದಲ್ಲಾಳಿಗಳಿಗೆ ಅನುಕೂಲ ಮಾಡ್ಕೊಡಕ್ಕೆ ಹೋಗ್ಬೇಡಿ. ಇಲ್ಲಿ ಬರುವಂಥವ್ರು ಯಾರೂ ಕೂಡ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಬಂದಿರೋದಿಲ್ಲ. ನೀವು ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಬಂದರೂ ಕೂಡ ನೀವು ಹಣ ತೆಗೆದುಕೊಳ್ಳೋದಲ್ಲೇ ಕೆಲಸ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ. ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೊಂಡು ಅವ್ರ ಹತ್ರ ನೀವು ಹಣ ತೆಗೆದುಕೊಳ್ಳೋಂಥ ಕೆಲಸನ ಮಾಡಬೇಡಿ ಅಂತ ಅಷ್ಟೇ ನಾವು ಕೇಳೋದು. ನಿಮ್ಮನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಗೌರ್ಮೆಂಟ್ ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡ್ತೀರಿ, ಗೌರ್ಮೆಂಟ್ ಆಫೀಸ್ಗಳನ್ನು ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತೀರಿ. ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೋತಾ ಇರೋನ್ನ ನಾವು ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಜನಗಳಿಗೆ ಇದೊಂದು ಅರ್ಥ ಆಗಬೇಕು. ಫಸ್ಟು ನೀವು ಯಾಕೆ ಪ್ರಜಾಶಕ್ತಿಯವರು ಹೋಗಿ ಗೌರ್ಮೆಂಟ್ ಆಫೀಸು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನೇ ನೋಡ್ತೀರಾ? ನಾವು ತೆರಿಗೆ ಕಟ್ತಾ ಇರೋದ್ರಲ್ಲಿ ಸಂಬಳ ತಗೊಳ್ತಾ ಇದ್ದಾರೆ, ಅವರು ನಮ್ಮ ಸೇವೆ ಮಾಡೋದಕ್ಕಿರೋದು. ಈ ರೀತಿ ರಂಜ ಕೊಟ್ಟು ನಾವು ಕೆಲಸ ಮಾಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡೋದು ಬಿಟ್ಟರೆ ನಾವು ಸರ್ಕಾರಿ ನೌಕರರನ್ನ ಯಾವುದೇ ರೀತಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಇದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಫಸ್ಟು ರಾಜಾರೋಷವಾಗಿ ಈ ಕಿಟಕಿಯಿಂದ ಕೆಲಸ ಮಾಡ್ತಾ ಇದ್ದವ್ರು ಲೈಟ್ ಸಮೇತ ಆಫ್ ಮಾಡ್ಕೊಂಡು ಬಂದಿದ್ರು, ಒಬ್ಬರು ಇಲ್ಲ. ಪಾರದರ್ಶಕತೆಯಿಂದ ಕೆಲಸ ಮಾಡಿ ಈ ಕರ್ಟನ್ ಬಿಟ್ಕೊಂಡು ಕೆಲಸ ಮಾಡೋ ಅಗತ್ಯನೇ ಇಲ್ವಲ್ಲ. ರಾಜಾರೋಷವಾಗಿ ಇಲ್ಲಿ ಇಸ್ಕೊಳ್ತಿರ್ತೀರಿ, ಎಲ್ಲ ಕೆಲಸ ಮಾಡ್ತಾ ಇರ್ತೀರಿ. ನಿಮ್ಮಲ್ಲಿ ಅಷ್ಟೊಂದು ಪ್ರಾಮಾಣಿಕತೆ, ಪಾರದರ್ಶಕತೆ ಇದ್ದರೆ ಈ ಕರ್ಟನ್ ಅವಶ್ಯಕತೆ ಇಲ್ಲ. ಕರ್ಟನ್ ತೆಗೆದು ಸಾರ್ವಜನಿಕರಿಗೆ ಕಾಣೋ ರೀತಿ ಕೆಲಸ ಮಾಡಿ. ಒಬ್ಬರು ಕೂಡ ಇಲ್ಲ. ಈಗ ನಾನು ಹೋದಾಗ ಎಷ್ಟು ಜನ ತುಂಬಿದ್ರು ಒಬ್ಬರು ಕೂಡ ಇಲ್ಲ. ಎಲ್ಲದಕ್ಕೂ ವಿಡಿಯೋ ಇದೆ, ಸಾಕ್ಷಿ ಇದೆ. ಒಬ್ಬರು ಇಲ್ಲ. ಲೈಟ್ ಸಿಸ್ಟಮ್ ಸಮೇತ ಆಫ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬಂದಿದ್ದಾರೆ. ತೋರಿಸಿ ಒಂದ್ಸತಿ. ಯಾರೂ ಇಲ್ಲ. ಕೆಲಸಗಾರರೇ ಅಲ್ಲ ಅವರು, ನೇಮಕನೇ ಆಗಿಲ್ಲ. ಆರಾಮಾಗಿ ಸಿಸ್ಟಮ್ ಯೂಸ್ ಮಾಡ್ತಾ ಕೂತಿರ್ತಾರೆ. ಇಲ್ಲಿ ಆರಾಮಾಗಿ ಸಿಸ್ಟಮ್ ಯೂಸ್ ಮಾಡ್ತಾ ಕೂತಿರ್ತಾರೆ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅಮೌಂಟ್ ಇಸ್ಕೊಳ್ತಾ ಇರ್ತಾರೆ. ಆದರೂ ಕೂಡ ಏನಿಲ್ಲ, ನಡೆಯೋದೇ ಇಲ್ಲ ಇಲ್ಲಿ. ನೋಡಿ, ಎಲ್ಲವನ್ನು ನೋಡಿ. ಈ ರೀತಿ ಪಾರದರ್ಶಕತೆ ಇರಲಿ. ನಿಮ್ಮ ಕೆಲಸದಲ್ಲಿ ಈ ರೀತಿ ಪಾರದರ್ಶಕತೆ ಇದ್ದರೆ ನಾವೇನೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ನೀವು ಆ ರೀತಿ ಅವ್ಯವಹಾರ ಮಾಡೋದು ಬೇಡ. ನಾವು ನೋಡಿದ್ದೇವೆ ಅಲ್ಲಿ ಎಷ್ಟು ಜನ ಕೂತಿದ್ವಿ, ಎಷ್ಟು ಜನ ಇತ್ತು ಅನ್ನೋದ್ರ ಮಾತ್ರ ವಿಡಿಯೋ ಇದೆ, ಸಾಕ್ಷಿ ಇದೆ. ಬರೀ 4,800 ರೂಪಾಯಿ ಅಮೌಂಟ್ ಕೊಡಿ ಸಾಕು, ನೀವು ಕಾರ್ ಓಡಿಸೋದೇ ಬೇಡ, ನಿಮಗೆ DL ಕೊಡಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನೀವು ಕಾರು ಬೈಕ್ ಎರಡೂ ಓಡಿಸೋದು ಬೇಡ, 6,000 ರೂಪಾಯಿ ಕೊಡಿ ನನಗೆ ಸಾಕು, ನಾನು DL ಮಾಡಿಸ್ಕೊಡ್ತೀನಿ ನಿಮಗೆ ಅಂತ. ಟೆಸ್ಟಿಂಗ್ ಇಲ್ಲಿ ಇನ್ನೂ ಕೂಡ ಆ ವಿಡಿಯೋದೇ ಮುಗಿದಿರೋದಿಲ್ಲ. ಆಗಲೇ ಅಲ್ಲಿ RTO ಇನ್ಸ್ಪೆಕ್ಟ್ರು ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಬೈಕ್ ಟೆಸ್ಟಿಂಗ್ ಮಾಡಿಬಿಟ್ಟು ಕಾರಿಗೂ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಕೇಳಿದ್ರೆ ಇವಾಗ ವಿಡಿಯೋದು ಮುಗ್ದಿರಲಿಲ್ಲ, ಅದಕ್ಕೋಸ್ಕರ ಕಳಿಸ್ತೆ ಅಂತ ಹೇಳ್ತಾರೆ. ಅವರೇ ಕೂಡ ಎಲ್ಲ ಚೆಕ್ ಮಾಡಿ ಎಲ್ಲದಕ್ಕೂ ಟಿಕ್ ಹಾಕಿ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಆ ಹುಡುಗಂಗೆ ಅದಾದಮೇಲೆ ವೀಡಿಯೋಗೆ ಹೋಗ್ತಾನವನು. ಅವರು 4 ವೀಲರ್ನ ಡ್ರೈವ್ ಟೆಸ್ಟೇ ಮಾಡಿರೋದಿಲ್ಲ. ಇಲ್ಲಿ ಆ ಕಚೇರಿ ಸರ್ಕಾರಿ ನೌಕರರಿಗೆ ಅಂತ ಮೀಸಲಿರೋದು, ಇಲ್ಲ ದಲ್ಲಾಳಿಗಳಿಗೆ ಅಂತ ಮೀಸಲಿರೋ ಸರ್ ಕಚೇರಿ? ಯಾರು ಪಬ್ಲಿಕ್ ಬಂದಿರ್ತಾರೆ, ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ದಲ್ಲಾಳಿ ಅಂತ ನಾವೇನು ಕರೆಯೋಕ್ಕಾಗಲ್ಲ. ಅವ್ರು ಆಥರೈಸ್ ತಂದಿರ್ತಾರೆ, ತಂದವ್ರು ನಾವು ಹೊರಗಡೆ ಹೋಗಂತ ಹೇಳೋಕ್ಕಾಗಲ್ಲ. ಆ ಥರ ಇದೆ. ಆಥರೈಸ್ ತಂದ್ಕೊಂಡು ಬಂದಿರ್ತಾರೆ ಓನರ್ ಹತ್ರ ಕೆಲಸಕ್ಕೋಸ್ಕರ. ಈಗ ಓನರ್ ಎಲ್ಲ ಕೆಲಸಕ್ಕೂ ಓನರ್ ಬರೋಕ್ಕಾಗಲ್ಲ. ಈಗ ಓನರ್ ಏನು ಮಾಡ್ತಾರೆ, ಆಥರೈಸೇಷನ್ ಕೊಟ್ಟು ಕಳಿಸ್ತಾರೆ. ಕೊಟ್ಟಾಗ ಕೆಲಸ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಫೀಸ್ ಕಟ್ಟೋದು ಕೆಲಸವನ್ನು ಎಷ್ಟು ದಿನ ಒಬ್ಬರೇ ಮಾಡ್ತಾರೆ? ಒಬ್ಬರು ಅಂದರೆ ಕಂಟಿನ್ಯೂಸ್ ಆಗಿ ನಾವು ವಾಚ್ ಮಾಡ್ತಾ ಇದೀವಿ. ಎಷ್ಟು ಜನ ಈಗ ಮಂಜುನಾಥ್ ಅವ್ರ ಟೇಬಲ್ ಹತ್ರ ಇನ್ನೊಬ್ರು ಕೂತಿರ್ತಾರೆ. ಮಂಜುನಾಥ್ ಅವ್ರಿಗೆ ಏನೇ ಕೆಲಸ ಆಗ್ಬೇಕು ಅಂದ್ರೆ ಅವ್ರು ಇಸ್ಕೊಂಡು ಅವ್ರಿಗೆ ಕೊಡೋದು, ಅವ್ರಿಗೆ ಕೊಡೋದು, ಈ ರೀತಿ ಕೆಲಸಗಳಾಗ್ತಾ ಇದ್ದಾರೆ. ಮತ್ತೆ ಆ ಕಡೆ ಲಾಸ್ಟಲ್ಲಿ ಒಂದು ರೂಮ್ ಇದೆ, ಸಿಸ್ಟಮ್. ಅಲ್ಲಿ ಯಾರಾದರೂ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಿಸ್ಟಮ್? ನಿಮ್ಮ ಚೇಂಬರ್ಸ್ ಪಕ್ಕದಲ್ಲಿ, ಚೇಂಬರ್ ಒಳಗಡೆ ಹೋಗುತ್ತಲ್ಲ, ಅಲ್ಲ, ಡಾಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಅವರೇ ಡಾಟಾ ಎಂಟ್ರಿ ಮಾಡೋದವ್ರೆ. ಅಲ್ಲಿ ಈ ಫೈಲ್ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಏನಾದರೂ ಇದೆಯಾ ಸರ್? ಯಾರು ಫೈಲ್ ಇಸ್ಕೊಂಡು ನಿಂತ್ಕೊಂಡದ್ದು? ಎಲ್ಲರೂ ಕೂಡ ಹೋಗಿ ಅಲ್ಲಪ್ಪ, ಫೈಲ್ ಯಾರು ಓನರ್ ಇವರು ನಮ್ಮ ಕೇಸ್ ಇಸ್ಕೊಂಡು ಮಾಡಿಸ್ತಾರೆ ಪುಟಪ್ ಆದಮೇಲೆ. ಓನರ್ ಬರೋಕ್ಕಾಗಿಲ್ಲ ಅಂತಂದರೆ ಬಂದು ಅವ್ರ ಹತ್ರ ಏನು ಫೈಲ್ ಈಗ ಇಸ್ಕೊಂಡು ನಿಮ್ಮದೇ ಕೆಲಸ ಇರ್ತದೆ. ನೀವೇ ಓನರ್ ಅಂದ್ಕೊಳ್ಳಿ, ನಿಮ್ಗೇನು ಕೆಲಸ ಇರ್ತದೆ, ಯಾರಾದ್ರೂ ಆಥರೈಸ್ ಕೊಟ್ಟು ಕಳಿಸ್ತೀರ. ಕೊಟ್ಟು ಕಳಿಸ್ಮೇಲೆ ಕೆಲಸ ಮಾಡು ಆನ್ಲೈನ್ ಮಾಡಿದ್ರೆ ಬರ್ತದೆ. ಈಗೆಲ್ಲ ಆನ್ಲೈನ್ ಆಗಿದೆಯಲ್ಲ. ಅದು ಹೋಮ್ ಗಾರ್ಡ್ ಬೇರೆ ತೀರೋಗಿದ್ದಾರೆ. ಹಂಗಾಗಿ ಹೋಮ್ ಗಾರ್ಡ್ಸ್ ಎಲ್ಲ ದಿವಸ ಇತ್ತು. ರೆಕಾರ್ಡ್ ರೂಮಲ್ಲಿ ಇರುವಂಥದ್ದು ಹೋಮ್ ಗಾರ್ಡ್ ಹಾಕಿದ್ರು. ಹೋಮ್ ಗಾರ್ಡ್ ಇಲ್ಲ ಸರ್. ಆಯಿತು, ಇಲ್ಲ, ಹೋಮ್ ಗಾರ್ಡ್ಸು ಇವತ್ತು ಮೊದಲು ಒಂದು ಹೋಮ್ ಗಾರ್ಡ್ ಇದ್ದ ನಮ್ಮಲ್ಲಿ, ಅವನು ಎಕ್ಸ್ಪೈರ್ ಆಗಿದ್ದಾನೆ. ಅವನು ಇವತ್ತು 10th ಡೇ ಇತ್ತು. ಹಂಗಾಗಿ ಎಲ್ಲ ಅಲ್ಲಿಗೆ ಹೋಗಿದ್ರು ಹೋಮ್ ಗಾರ್ಡ್ಸು. ಹಂಗಾಗಿ ಎಲ್ಲ ಪಬ್ಲಿಕ್ ಸ್ವಲ್ಪ ಕಂಟ್ರೋಲ್ ತಪ್ಪಿದೆ, ಕಂಟ್ರೋಲ್ ಮಾಡ್ತಾರೆ ಸರ್. ಇವತ್ತೊಂದು ದಿವಸ ನಾವು ವೀಡಿಯೋ ಮಾಡ್ಕೊಂಬಂದಿಲ್ಲ ಸರ್, ಇದೆಲ್ಲ 4-5 ದಿವಸಗಳಿಂದ ಮಾಡಿರುವಂಥ. ಆಯ್ತು, ರೆಕಾರ್ಡ್ ರೂಮಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಅಲ್ಲಿ ರೆಕಾರ್ಡ್ ರೂಮಲ್ಲಿ ಯಾರು ರೆಕಾರ್ಡ್ ರೂಮಲ್ಲಿ ಯಾರು ಹೋಗಲ್ಲ. ಅಲ್ಲ, ವಿಡಿಯೋ ಇದೆ ಸರ್, ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. ಆಯ್ತಪ್ಪ.
ಫೈಲೆಲ್ಲ ತಂದು ಪಿ ಒನ್ ತಂದು ಕೊಡ್ತಾರೆ ನಾವು ವಾಟ್ಸಪ್ ಪಿ ಒನ್ ಕೊಂಡಾಡಪ್ಪ. ಅಂದರೆ ಯಾರು ಪ್ರಶಂಸೆ ಬಂದು ಹೇಳ್ಕೊಡೋದಿಲ್ಲ, ಪಿ ಒನ್ ಕೊಡಬೇಕು. ಪಿ ಒನ್ ಇಲ್ಲ ಕೇಸ್ ವರ್ಕರ್ಸು ತಂದು ಕೊಡ್ತಾರೆ. ತಂದು ಕೊಡಿ. ನಿಮ್ಮದೇ ಕಚೇರಿಯ ಒಳಗೆ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಅವು ಕೆಲವು ಒ ಟಿ ಪಿ ಬರ್ತದೆ, ಒ ಟಿ ಪಿಗೋಸ್ಕರ ಬರ್ತಾರೆ ಅವರು. ಬಂದು ಒ ಟಿ ಪಿ ಕೊಟ್ಟು ಕೆಲಸ ನೀವೇ ಮಾಡ್ಕೊಂಡು ಸೈನ್ ಹಾಕ್ತಿದ್ರಿ, ನೀವೇ ಮಾತಾಡಿಸ್ತಿದ್ರಿ. ಹೌದಪ್ಪ, ನಾನು ಸೈನ್ ಹಾಕ್ತಿರೋ ಫೈಲ್ ಹೇಗೆ ಅಪ್ರೂವ್ ಅಂತೇಳಿ ಸೈನ್ ಮಾಡಿಸ್ತೀವಿ. ಏನು ಮಾಡೋಕ್ಕಾಗಲ್ಲ. ಬರ್ತಾರೆ, ಕೆಲವು ಕ್ಲಾರಿಫಿಕೇಶನ್ ಇರ್ತದೆ, ಬರ್ತಾರೆ, ಬರ್ದೇ ಹೇಳೋಕ್ಕಾಗ್ತದೆ. ಇಲ್ಲ ಸರ್, ಅಷ್ಟು ಜನ ಹೌದೇ, ಕೆಲವು ಬಿ ಎಸ್ ಸಿರೀಸ್ ಇರ್ತಾವೆ ವೆಹಿಕಲ್ಸ್, ಅವ್ರು ಬಂದು ಓನರ್ ಕರ್ಕೊಂಬರ್ತಾರೆ, ಇವರು ಬರ್ತಾರೆ ಪಕ್ಕದಲ್ಲಿ ಇವರು ಯಾರು ಡೀಲರ್ಸು, ಅವ್ರು ಬಂದು ಕ್ಲಾರಿಫಿಕೇಶನ್ ಕೇಳಿ ನೀವು ಬಂದಾಗ ಅವರೇ ಬಂದಿದ್ದು ಸೇಲ್ ಕಂಪ್ನಿ ಬಿ ಎಸ್ ಸಿರೀಸ್ ರಿಜಿಸ್ಟ್ರೇಷನ್ ಬೇಕಂತ ಅವರು ಎಲ್ಲ ವೆರಿಫೈ ಮಾಡಿ ಡೀಲರು ಅವ್ರು ಇಬ್ಬರು ಬಂದಿದ್ದಾರೆ, 3 ಜನ ಬಂದಿದ್ದಾರೆ. ಏನು ಬರಬೇಡ ಅಂತ ರಿಜಿಸ್ಟ್ರೇಟ್ ಮಾಡೋಕ್ಕಾಗ್ತದೆ? ಬರಬೇಡ ಅಂತ ಹೇಳೋಕ್ಕಾಗ್ತದೆ ಹೇಳಿ. ಅಲ್ಲ, ಪೇಪರ್ ಕೊಟ್ಟು ಹೋಗ್ಬೋದು, ಅಲ್ಲೇ ನಿಂತ್ಕೊಂಡು ಇರ್ಬೇಕಂತೆಲ್ಲ ಎಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಮಾಡಿಸ್ಕೊಡುವಂಥ ಅಗತ್ಯತೆ ಇಲ್ಲ ಅಂತ. ಅದೇ ನಿಮಗೆ ಅವರು ಪೇಪರ್ಸ್ ಅಥರೈಸ್ಡ್ ಆಗಿ ಪಿಯೋನ್ ಅಂತ ಇದ್ದಾರೆ, ಅವ್ರು ಕೆಲಸ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಸರ್. ಈಗ ನಾನು ಬಂದು ನಿಂತ್ಕೊಂಡು ಅವ್ರ ಕೆಲಸನ ನಾನು ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಏನಾಗಿದೆ, ನಮ್ಮಲ್ಲಿ ಪಿ ಒನ್ಸ್ ಕಮ್ಮಿ ಇದ್ದಾರೆ, ಇರೋದು ಇಬ್ಬರೇ ಇರೋದು. ಇಲ್ಲಾನು 10 ಜನ ಪಿ ಒನ್ ಇದ್ದರೆ ಅವ್ರು ಯಾರು ಬಿಡ್ತಾನಿಲ್ಲ, ಪಿ ಒನ್ ತೊಗೊಂಡು ಎಲ್ಲ ಕೆಲಸ ಮಾಡಿಸಿದ್ರು. ಈಗ ಪಿ ಒನ್ ಶಾರ್ಟ್ ಎಲ್ಲ ರಿಟೈರ್ಡ್ ಆಗಿದೆ, ಯಾರೂ ಇಲ್ಲ, ರಿಕ್ರೂಟ್ಮೆಂಟ್ ಆಗಿಲ್ಲ, ಆಗ ಸ್ಟಾಫ್ ಸಮಸ್ಯೆನೇ ಇದೆ. ಸೊ ನೋಡಿ ವೀಕ್ಷಕರೇ, ಇದು ಅದರ್ ರೀಜಿಯನ್ ರೆಕಾರ್ಡ್ ರೂಮ್. ಇದರೊಳಗಡೆ ಹೋಗಬೇಕು ಅಂದರೆ ಅಥರೈಸ್ಡ್ ಪರ್ಸನ್ ಆಗಿರಬೇಕು, ಯಾಕಂದರೆ ಎಲ್ಲ ದಾಖಲೆಗಳು ಇದರೊಳಗಡೆ ಭದ್ರವಾಗಿರ್ತವೆ. ಆದರೆ ಇಲ್ಲಿ ಭದ್ರವಾಗಿರುವಂತಹ ಕೊಠಡಿ ಒಳಗಡೆ ಹೋಗಿ ವ್ಯವಹಾರ ನಡೆಸುವಂಥ ಕೆಲಸ ಇಲ್ಲ ಆಗುತ್ತೆ. ಎಲ್ಲದಕ್ಕೂ ವಿಡಿಯೋ ತೋರಿಸೋರು ಹೇಳ್ತಾರೆ ಪಿ ಒನ್ ಇರಲಿಲ್ಲ, ಅದಕ್ಕೋಸ್ಕರ ರೆಕಾರ್ಡ್ ರೂಮ್ಗಳು. ಎಲ್ಲೇನಾದರೂ ದಾಖಲೆ ಕಳೆದು ಹೋದರೆ ಯಾರು ಹೊಣೆ ಹಾಕ್ತಾರೆ? ಮೊನ್ನೆ ಆರ್ ಟಿ ಒ ಎ ವಿ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಕೂಡ ವ್ಯಕ್ತಿನೇ ಬಂದು ಮಾಡೋಕ್ಕಾಗೋದಿಲ್ಲ, ಪಿ ಒನ್ ಇರೋದಿಲ್ಲ, 10 ಜನ ಪಿ ಒನ್ ಇದ್ದೀರಾ, ನಾನು ಮಾಡಿಸ್ತಾ ಇದ್ದೆ. ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಸರ್ಕಾರಕ್ಕೆ ನೀವು ಒಂದು ಮನವಿಯನ್ನು ಕೊಡಿ, ನಮಗೆ ಪಿ ಒನ್ಗಳು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲದಕ್ಕೂ ಕೂಡ ರೆಕಾರ್ಡ್ ರೂಮ್ ಒಳಗಡೆ ಹೋಗಿ ಬಿಟ್ಕೊಳ್ತೀರಾ ಅಂತಂದರೆ ನಾವು ಇನ್ನೇನು ಮಾಡೋಕ್ಕಾಗ್ತದೆ? ನಿಮ್ಮ ಕಚೇರಿ ಒಳಗಡೆ ಬಂದು 10-15 ಜನ ನಿಂತ್ಕೊಂಡಿರ್ತಾರೆ, ಅದನ್ನು ಕೂಡ ನೀವು ಕೇಳಿದ್ರೆ ಹೇಳ್ತೀರಿ ಅದಕ್ಕೋಸ್ಕರ ಬಂದಿರು, ಇದಕ್ಕೋಸ್ಕರ ಬಂದಿದ್ರು ಅಂತ. ಎ ವಿ ಪ್ರಸಾದ್ ಅವರ ಕಚೇರಿಯ ಒಳಗಡೆ ಆ ರೀತಿ ಆದರೆ ಇನ್ನು ಚೇಂಬರ್ ಒಳಗಡೆ, ಕೇಸ್ ವರ್ಕರ್ಗಳ ಚೇಂಬರ್ ಒಳಗಡೆ ನಾವು ಮಾತಾಡ್ತಾ ಇರೋದು ತಪ್ಪು ಅನಿಸುತ್ತೆ. ಯಾಕಂದರೆ ನಮಗೊಂದು ಗಾದೆ ನೆನಪಾಗುತ್ತೆ, ಬೇಲಿನೇ ಎದ್ದು ಒಲೆ ಮೇಯ್ದಂತೆ ಅಂತ. ಬೇಲಿನೇ ಎದ್ದು ಒಲೆ ಮೇಯ್ತಿರುವಾಗ ಕೇಸ್ ವರ್ಕರ್ಗಳು ಏನು ಮಾಡ್ತಾರೆ ಅಂತ. ನನ್ನ ಈ ಮಾತು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಚೇಂಬರ್ ಒಳಗಡೆ ಅಷ್ಟೊಂದು ಜನ ನಿಂತ್ಕೊಳ್ತಾ ಇದ್ದಾರೆ. ಅವರು ಪಿ ಒನ್ ಆರಾಮಾಗಿದ್ದಾರೆ, ಪಿ ಒನ್ ಹತ್ರ ಫೈಲ್ ತೊಗೊಂಡೋಗಿ ಕೊಡಬೇಕು, ಪಿ ಒನ್ ಕೊಟ್ಟು ಸೈನ್ ಹಾಕ್ಸ್ಕೊಂಬರ್ಬೇಕು, ಇಲ್ಲ ಯಾರಾದರೂ ಅಥರೈಸ್ಡ್ ಪರ್ಸನ್ ಹೋಗಬೇಕು. ಎಲ್ಲರೂ ಕೂಡ ಗುಂಪು ಕಟ್ಕೊಂಡು ನಿಂತ್ಕೊಂಡು ಅವ್ರು ಸೈನ್ ಹಾಕ್ತಾ ಇರ್ತಾರೆ. ಆರಾಮಾಗಿ ಎ ವಿ ಪ್ರಸಾದ್ ಅವರು ಸೈನ್ ಹಾಕ್ತಾ ಇರ್ತಾರೆ. ಕೇಳಿದ್ರೆ ಹೇಳ್ತಾರೆ ಅದನ್ನು ಕೇಳಕ್ಕೆ ಬಂದಿದ್ರು, ಇದನ್ನು ಕೇಳಕ್ಕೆ ಬಂದಿದ್ರು, ಓನರ್ಸು ಡೀಲರ್ಸು ಅಂತ. ಏನು ಡೀಲ್ ಆಗ್ತಾ ಇದೆ ಆರ್ ಟಿ ಒ ಕಚೇರಿಲಿ? ಡೀಲ್ ಆಗೋಂಥ ವಿಚಾರ ಏನಾದರೂ ಇರುತ್ತೆ ಆರ್ ಟಿ ಒ ಕಚೇರಿಲಿ ಅಂತ ನನಗಂತೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಆಗಬೇಕಾಗಿರೋ ಕೆಲಸ ಆಗಬೇಕು ಅಂತ ಬರ್ತಾರೆ. ಆದರೆ ಈ ರೀತಿ ಎ ವಿ ಪ್ರಸಾದ್ ಅವರ ಚೇಂಬರ್ ಒಳಗಡೆ ಈ ರೀತಿ ಆದರೆ ಇನ್ನು ಕೇಸ್ ವರ್ಕರ್ ಚೇಂಬರ್ ಒಳಗಡೆ ಯಾವ್ಯಾವ ರೀತಿ ಅಂತ ಎಲ್ಲ ಕೂಡ ವಿಡಿಯೋ ಇದೆ, ಎಲ್ಲ ಕೂಡ ಆಗ್ತಾ ಇರ್ತೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕರಿಗೆ ಆಗಬೇಕಾಗಿರೋ ಸೇವೆಗಳನ್ನು ಸುಲಭವಾಗಿ ಕೊಡಿ. ಮತ್ತು ಇಲ್ಲೇನು ದಲ್ಲಾಳಿಗಳ ಅವಳಿ ತುಂಬ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಲೋಕಾಯುಕ್ತ ಕೂಡ ದಾಳಿ ಮಾಡಿದೆ, ಆದರೂ ಕೂಡ ಯಾರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಆಗ್ರಹ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ ಇದಕ್ಕೆ ಏನು ಕೆಲಸ ಮಾಡ್ತೀನಿ? ನೀವು ಎಂಪ್ಲಾಯ? ಇಲ್ಲ ಸರ್, ಬನ್ನಿ ಸರ್. ಏನು ಮಾಡ್ತಿದ್ರಿ ನೀವು? ಸರ್ ನಾನು ಫೈಲ್ ಇಸ್ಕೊಂಡು ಫೈಲ್ ಎಲ್ಲಿ? ಎಂಪ್ಲಾಯ ಅಂದ್ರೆ ನೀವು? ಎಂಪ್ಲಾಯ? ಹೇಳಿ. ನೀವು ಎಂಪ್ಲಾಯ? ಹೌದು ಸರ್. ಇಲ್ಲ ಸರ್, ಒಳಗಡೆ ಏನು ಮಾಡ್ತಿದ್ದೀರಿ? ಹೊರಗಡೆ ಇದ್ದಾವೆ.